ಹಲೋ ಸ್ನೇಹಿತರೆ, ಇಲ್ಲ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಫ್ರೈಡೇ. ಸೊ ಮನೆಯಲ್ಲಿ ನಮ್ಮಮ್ಮ, ಮಗಳು, ನಮ್ಮ ಹೋಮ್ ಮಿನಿಸ್ಟರ್ ಯಾರೂ ಇಲ್ಲ, ಎಲ್ಲರೂ ಊರಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ನಾನು ಇವತ್ತು ಔಟ್ಸೈಡ್ ಹೋಗೋ ಪ್ಲ್ಯಾನ್ ಮಾಡಿ, ಎಲ್ಲರೂ ಊರಿಗೆ ಹೋಗಿದ್ದಾರೆ, ಮನೇಲಿ ಯಾರೂ ಇಲ್ಲ. ಸೊ ಇವತ್ತು ಫ್ರೈಡೇ. ಸೊ ಫ್ರೈಡೇ ಆಗಿರೋದ್ರಿಂದ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ, ತಿರುಪತಿಗೆ ಹೋಗಬೇಕು ಅಂತ. ಸೊ ತಿರುಪತಿ ಕಂಪ್ಲೀಟ್. ಸೊ ಹೆಂಗಿರುತ್ತೆ ಟೆಂಪಲ್ಗೆ ಹೋಗ್ಬೇಕಾದ್ರೆ? ಸೊ ಅಲ್ಲಿ ಫ್ರೀ ಇರುತ್ತಾ, ತುಂಬ ರಶ್ ಇರುತ್ತಾ? ಸೊ ಅಥವಾ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್? ಸೊ ಫಸ್ಟ್ ಟೈಮ್ ಹೋಗೋರಿಗೆ ಹೆಂಗೆ, ಯಾವ ರೀತಿ ಹೋಗಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು? ಅಥವಾ ಇದು ಫ್ರೀ ದರ್ಶನ ಅಂತ ಇರುತ್ತೆ, ಪೇಡ್ ದರ್ಶನ ಇರುತ್ತೆ. ಸೊ ಅವೆಲ್ಲ ಏನು ಡಿಫ್ರೆನ್ಸಸ್ಸು, ಇವೆಲ್ಲನೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಸೊ ನಿಮಗೆ ತಿಳಿಸುವಂಥ ಪ್ರಯತ್ನ ಇದೊಂದೇ ಅಲ್ಲ. ಸೊ ಇದೇ ಥರ ಟ್ರಾವೆಲ್ ವೀಡಿಯೋಸ್ನ ಇನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಾಧ್ಯ ಆದರೆ ನಮ್ಮ ಹೋಮ್ ಮಿನಿಸ್ಟರು ನಮ್ಮ ಜೊತೆ ಸಾಥ್ ಕೊಡ್ತಾರೆ. ಟೈಮ್ ಸಿಕ್ಕಾಗ ಟ್ರಾವೆಲ್ ವೀಡಿಯೋಸ್ ಮಾಡಬೇಕು ಅಂತ ಇದ್ದೀನಿ. ಸೊ ಯಾವ ಥರ ಟ್ರಾವೆಲ್ ವೀಡಿಯೋಸ್ ಮಾಡಬೇಕು, ಯಾವ ಥರ ಬೇಕು ನಿಮಗೆ ಕಂಟೆಂಟು, ಸೊ ಅನ್ನೋದನ್ನು ಸೊ ತಾವುಗಳು ಹೇಳಿದ್ರೆ ನಾವು ಖಂಡಿತ ಅದನ್ನು ಟ್ರೈ ಮಾಡ್ತೀವಿ. ನಮಗೊಂದು ಎಕ್ಸ್ಪೀರಿಯೆನ್ಸು, ಸೊ ನಿಮಗೊಂದು ಇನ್ಫಾರ್ಮೇಷನ್. ನೀವೇನಾದರೂ ಟ್ರಾವೆಲ್ ಮಾಡಬೇಕಂತಂದ್ರೆ ಎಲ್ಲಾದರೂ ಸೊ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದನ್ನು. ಸೊ ನಾನು ನೋಡಿರೋ ಪ್ರಕಾರ ತಿರುಪತಿಯಲ್ಲಿ ತುಂಬ ರಶ್ ಇದೆ, ಯಾವಾಗಲೂ ರಶ್ ಇರುತ್ತೆ ಅಂತ ಕೇಳ್ಬಿಟ್ಟಿದ್ದೀನಿ. ಬಟ್ ಯಾವತ್ತೂ ಹೋಗಿಲ್ಲ, ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನನಗೂ ಗೊತ್ತಿಲ್ಲ ಹೆಂಗೆ ಹೋಗಬೇಕು ಹೆಂಗಿಲ್ಲ ಅಂತ. ಸೊ ಟ್ರೈನಲ್ಲಿ ಹೋಗೋಣ ಅಂತ ಟ್ರೈ ಮಾಡಿದೆ. ಟ್ರೈನ್ ಆಲ್ರೆಡಿ 1 ಮಂತ್ ಬಿಫೋರ್, ಮಿನಿಮಮ್ 1 ಮಂತ್ ಬಿಫೋರ್ ಬುಕ್ ಮಾಡಬೇಕು, ಸಿಗೋದಿಲ್ಲ. ತುಂಬ ಡಿಮ್ಯಾಂಡ್ ಇದೆ ಆ ರೂಟು. ಸೊ ಇನ್ನು ಬಸ್ ನೋಡಿದೆ, ಪ್ರೈವೇಟ್ ಆದರೆ ಆಗೋದಿಲ್ಲ. ಸೊ KSRTC ಬುಕ್ ಮಾಡಿದ್ದೀನಿ. ಹಾಗೆ ಸೊ ಸ್ವಲ್ಪ ಹೆಲ್ಪ್ಗೆ ನಮ್ಮ ಫ್ರೆಂಡು ಬರ್ತಾ ಇದ್ದಾನೆ, ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು. ಅವನು ಗೊತ್ತಿದೆ ಎಲ್ಲ ಆಲ್ರೆಡಿ, ಅವನು ಆ ಕಡೆ ತುಂಬ ಸಾರಿ ಓಡಾಡ್ತಾನೆ ತಿರುಪತಿಗೆಲ್ಲ. ಸೊ ಹಂಗಾಗಿ ನಮ್ಮ ಫ್ರೆಂಡನ್ನು ಸ್ವಲ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ನನಗೆ ಹೆಂಗೆ ಹೋಗಬೇಕು ಏನು ಅಂತ ಏನೂ ಗೊತ್ತಿಲ್ಲ, ಅದರ ಬಗ್ಗೆ ಏನೂ ಗೊತ್ತಿಲ್ಲ. ತಿರುಪತಿಲಿ ಏನೋ 2 ಥರದ ಮೆಟ್ಲಿದೆ ಅಂತೆ. ಸೊ ಅದು ಒಂದು ಇದು. ಅದು ಬಿಟ್ಟರೆ ಬೈ ಬಸ್ ಹೋಗ್ಬೋದು, ಬೈ ರೂಟ್ ಇದೆ. ಒಂದು ವೆಹಿಕಲಿಂದ ಹೋಗ್ಬೋದು, ಇಲ್ಲಾಂದರೆ ಬೈ ಬಸ್ ಹೋಗ್ಬೋದು. ಆಮೇಲೆ ದರ್ಶನ ಹೆಂಗೆ, ಯಾವ ಥರ, ಅದೆಲ್ಲ ಏನೂ ನನಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಮ್ಮ ಫ್ರೆಂಡನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೆಲ್ಲ ಒಂದು ಚೂರು ತಿಳ್ಕೊಳ್ಳೋಣ ಅಂತ ಹೇಳು, ಫಸ್ಟ್ ಟೈಮ್ ಹೋದ್ಮೇಲೆ. ನೆಕ್ಸ್ಟ್ ಟೈಮು ಸೊ ನಾವು ಹೋಗ್ಬೋದಲ್ವಾ? ಸೊ ಹಂಗಾಗಿ ಸೊ ಹಂಗೇ ನಿಮಗೂ ಯಾರಾದರೂ ಹೊಸಬರು ಹೋಗೋರಿದ್ದರೆ ಅವ್ರಿಗೆ ಒಂದು ಇನ್ಫಾರ್ಮೇಷನ್. ಸೊ ಫಸ್ಟ್ ಟೈಮ್ ಫ್ಯಾಮಿಲಿ ಯಾರನ್ನು ಕರ್ಕೊಂಡು ಹೋಗಬೇಕು, ಸೊ ತಂದೆ ತಾಯಿ ವಯಸ್ಸಾಗಿರೋ ಏನಾದ್ರು ಕರ್ಕೊಂಡು ಹೋಗ್ಬೇಕಂತಂದಾಗ ಯಾವ ರೀತಿ ಪ್ಲ್ಯಾನ್ ಮಾಡಬೇಕಾಗತ್ತೆ, ಅಲ್ಲಿ ಯಾವ ರೀತಿ ಇರುತ್ತೆ ಸಿಚುವೇಶನ್ನು. ಸೊ ರಶ್ ಇದ್ದರೆ ಹೆಂಗಿರುತ್ತೆ, ರಶ್ ಇಲ್ಲ ಅಂದರೆ ಹೆಂಗಿರುತ್ತೆ, ಸೊ ನಾನು ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ. ಸೊ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾರ್ಮಲಿ ಅಲ್ಲಿ ತುಂಬ ರಶ್ ಇರುತ್ತಂತೆ. ಸೊ ದರ್ಶನ ಅಂತೂ ಬೇಗ ಆಗೋದಿಲ್ಲ. ಮಿನಿಮಮ್ 1 ದಿನ ಬೇಕೇ ಬೇಕು. ಮಿನಿಮಮ್ 1 ದಿನ ಅಂದರೆ 8 to 12 hours ಬೇಕೇ ಬೇಕಾಗುತ್ತೆ ದರ್ಶನ ಆಗೋದಕ್ಕೆ. ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ, ಲೈನಲ್ಲಿ ನಿಂತ್ಕೋಬೇಕು. ಅಷ್ಟು ದೊಡ್ಡ ಕ್ಯೂ ಇರುತ್ತಂತೆ, ಅಷ್ಟು ರಶ್ ಇರುತ್ತಂತೆ. ಸೊ ದೇವಸ್ಥಾನವೂ ಹಂಗೆ ಇದೆ, ತುಂಬ ಇತಿಹಾಸ ಇದೆ. ಅದನ್ನು ನಿಮಗೆ ಮುಂದೆ ಹೇಳ್ತೀನಿ, ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ಒಂದು ಟ್ರಾವೆಲ್ ಕಂಟೆಂಟ್ನ ಇನ್ಮೇಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆವಾಗ. ಸೊ ಜೊತೆಗೆ ಎಲ್ಲ ಇರುತ್ತೆ, ಕುಕಿಂಗ್ ವಿಡಿಯೋಸ್, ವ್ಲಾಗ್ಸ್, ಕುಕಿಂಗ್ ವ್ಲಾಗ್ಸ್ ಆ್ಯಂಡ್ ಟ್ರಾವೆಲ್ ವಿಡಿಯೋಸ್, ಫುಡ್ ರಿಲೇಟೆಡ್ ವಿಡಿಯೋಸ್ ಎಲ್ಲನೂ ಇರುತ್ತೆ. ಸೊ ಎಲ್ಲ ನಿಮಗೆ ಯಾವ ಥರದ ಕಂಟೆಂಟ್ ಇಂಟ್ರೆಸ್ಟ್ ಆಗುತ್ತೆ, ಯಾವ ಥರದ ಕಂಟೆಂಟ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ನೋದನ್ನು ಸೊ ನಮ್ಮ ಜೊತೆ ಕಾಮೆಂಟ್ ಮೂಲಕ ಹಂಚ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದ್ರೂ ಸಹ ಅದನ್ನು ಸಹ ಹಂಚ್ಕೊಳ್ಳಿ. ಸೊ ದಯವಿಟ್ಟು ನಿಮ್ಮ ಒಂದು ಅಭಿಪ್ರಾಯಗಳೇ ನಮಗೆ
ಸ್ಫೂರ್ತಿ ಎಲ್ಲದಕ್ಕೂ. ಮುಂದೆ ಹೋಗೋದಕ್ಕಾಗಿರ್ಬೋದು, ತಿದ್ದುಕೊಳ್ಳೋದಕ್ಕಾಗಿರ್ಬೋದು, ಕಲ್ತ್ಕೊಳ್ಳೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ನಿಮ್ಮ ಅಭಿಪ್ರಾಯ ಬೇಕು ನಮಗೆ. ಸೊ ನೀವು ಅದನ್ನು ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಂಚ್ಕೊಳ್ಬೋದು. ಸೊ ಈಗ ಬಂದುಬಿಟ್ಟು ಕೃಷ್ಣಮೂರ್ತಿ ಮೆಜೆಸ್ಟಿಕ್ಕಲ್ಲಿ ಸಿಗ್ತಾನೆ. ನಾನು ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಬಸ್ಸಲ್ಲಿ ಹೋಗಬೇಕು ಮನೆಯಿಂದ. ಸೊ ಬ್ಯಾಗು ಆಲ್ರೆಡಿ ಪ್ಯಾಕ್ ಆಗಿದೆ. ಸೊ ಬ್ಯಾಗ್ ತೊಗೊಂಡು ಬ್ಯಾಗಲ್ಲೇನಿಲ್ಲ, 2 ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ. ಸೊ ಒಂದು ಟ್ರೈಪಾಡು, ಕ್ಯಾಮ್ರಾ, ಮೊಬೈಲ್ ಅಷ್ಟೇ. ಸೊ ಇಲ್ಲಿಂದ ಈಗ ಮೆಜೆಸ್ಟಿಕ್ಕಿಗೆ ಹೋಗ್ಬಿಟ್ಟು ಕೃಷ್ಣಮೂರ್ತಿನ ನಮ್ಮ ಫ್ರೆಂಡ್ನ ಕರ್ಕೊಂಡು ಸೊ ಇಬ್ಬರ ಜೊತೆಯಲ್ಲಿ ಬಸ್ಸಲ್ಲಿ ಹೋಗಬೇಕು. ಸೊ ಅಲ್ಲಿ ಹೋದ್ಮೇಲೆ ಮೆಜೆಸ್ಟಿಕ್ಗೆ ಹೋದ್ಮೇಲೆ ಸಿಗ್ತೀನಿ. ಇರುವಂಥ ಒಂದು ಇತಿಹಾಸದ ಕುರುಹುಗಳನ್ನು ಕಾಪಾಡ್ಕೊಂಡು ಹೋಗೋಣ, ಅದನ್ನು ಉಳಿಸ್ಕೊಂಡು ಹೋಗೋಣ, ನಮ್ಮ ಮುಂದಿನ ಪೀಳಿಗೆಗೂ ಅದನ್ನು ಕಲಿಸೋಣ. ಸೊ ಹೇಗೆ ಇದೆಲ್ಲ ಆಯಿತು, ಹೆಂಗಾಯಿತು, ಯಾಕಾಯಿತು, ಇದನ್ನೆಲ್ಲ ಕಲಿತು ನಾವು ಸಹ ಇತಿಹಾಸ ನಡೆದಂಥ ಒಂದು ಕಥೆಗಳಿಂದ ಕೆಲವೊಂದು ಪಾಠಗಳನ್ನು ನಾವು ಕಲಿಬೇಕು. ಈ ಕಂಟೆಂಟ್ಗಳನ್ನು ನಾನು ಫಸ್ಟು ತಿರುಪತಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಕಂಪ್ಲೀಟ್ ತಿರುಪತಿಯಲ್ಲಿ ಆಲ್ರೆಡಿ ನೀವೆಲ್ಲ ನೋಡಿದಿರ. ಏನದು ತಿರುಮಲ ತಿರುಪತಿ ಅಂದರೆ ಏನು, ಅದು ಹೆಂಗೆ ನಡ್ಕೊಂಡು ಬಂತು, ಅದು ಈಗ ಯಾಕೆ ಈ ಪರಿ ತುಂಬ ವಿಜೃಂಭಣೆಯಿಂದ ದಿನದಿನಕ್ಕೆ ಲಕ್ಷಾಂತರ ಜನಗಳು ಅಲ್ಲಿ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಟ್ರೈ ಮಾಡ್ತಿದಾರಲ್ಲ, ಹೋಗೋದಕ್ಕೆ ಕಷ್ಟಪಡ್ತಿದ್ದಾರೆ. ಏನದ ಅದರ ಒಂದು ಮಹಿಮೆ, ಅದರ ಹಿಂದೆ ಇರುವಂಥ ಏನು, ಅದರ ಹಿಂದೆ ಇರುವಂಥ ಸತ್ಯ ಏನು, ಭಗವಂತ ಅಲ್ಲಿ ಹೆಂಗೆ ನೆಲೆಸಿದ್ದಾನೆ, ನಿಜವಾಗ್ಲೂ ಅಲ್ಲಿ ಭಗವಂತ ಇದ್ರ ಅಲ್ಲಿ ಇದ್ದಿದ್ದಕ್ಕೆ ಸಾಕ್ಷಿಗಳು ಇದೆಯಾ ಅನ್ನೋದನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು ಅಷ್ಟೊಂದೇನೋ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭಗವಂತನ ಹತ್ರ ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡ್ತೀನಿ ಅಂತ ಅಲ್ಲ. ಅಲ್ಲಿ ನಡೆದಿರೋವಂಥ ಕಥೆ ಇದೆ, ಓಕೆನಾ. ನೀವು ಮೂವಿ ನೋಡಿರ್ತೀರ, ಶ್ರೀನಿವಾಸ ಕಲ್ಯಾಣ ಏನೋ ಇದೆ. ಸೊ ಆ ಥರವೆಲ್ಲ ಬಂದಿದೆ ತುಂಬ ಮೂವಿಗಳು, ತೆಲುಗು, ತಮಿಳು, ಕನ್ನಡ ಎಲ್ಲ ಕಡೆ, ಸೌತ್ ಇಂಡಿಯನ್ ಮೂವೀಸ್ಗಳಲ್ಲೆಲ್ಲ ಬಂದಿದೆ, ನೋಡಿರ್ತೀರ. ಬಟ್ ಅದು ಬಿಟ್ಟು ನಾನು ಹೇಳ್ತಾ ಇರೋದು ಅಷ್ಟೇ. ಅದು ಬಿಟ್ಟು ಆ ಮೂವಿಗಳಲ್ಲಿ ಬಂದಿರುವಂಥ ಎಲ್ಲ ಪಾತ್ರಗಳು ಅಲ್ಲಿ ನಡೆದಿರೋದಕ್ಕೆ ಕೆಲವೊಂದು ಗುರುತುಗಳು ಇದ್ದೇ ಇದೆ. ಅದನ್ನು ಹೋಗ್ಬಿಟ್ಟು ನಾವು ನೋಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು. ಈ ತಿರುಪತಿ ಸೀರೀಸ್ ತುಂಬ ದೊಡ್ಡದಾಗಿರುತ್ತೆ. ಸ್ವಲ್ಪ ನಾನೇನು ಅಷ್ಟೊಂದೇನು ಬರೀ ತಿರುಪತಿಯಲ್ಲಿ ಸುತ್ತಮುತ್ತ ಬೆಟ್ಟ ಎಲ್ಲ ವೀಡಿಯೋಸ್ ಮಾಡ್ತೀನಿ ಅದಂತಲ್ಲ, ಅದರ ಬಗ್ಗೆ ಇರುವಂಥ ಇತಿಹಾಸನ ನಿಮಗೆ ಹೆಚ್ಚಿಂಚಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸೊ ಹಂಗಾಗಿ ಇದು ಒಂಚೂರು ಸೀರೀಸ್ ಆಗ್ಬೋದು, ಅಂದರೆ ಪಾರ್ಟ್ 1, 2, 3 ಈ ಥರ ಸೀರೀಸ್ ಟೈಪ್ ಆಗ್ಬೋದು. ಸೊ ಟ್ರೈ ಮಾಡ್ತೀನಿ ಎಷ್ಟು ಸಾಧ್ಯ ಆಗ್ತೋ ಅಷ್ಟರಲ್ಲಿ ಇದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಈ ಥರ ಕಂಟೆಂಟ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳು ನಿಮಗೆ ಡೈರೆಕ್ಟ್ ರೀಚ್ ಆಗುತ್ತೆ. ಸೊ ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ವೀಡಿಯೋಸನ್ನ ಶೇರ್ ಮಾಡ್ಕೊಳ್ಳಿ.